ರಾಜ್ಯ ಕಾಂಗ್ರೆಸ್ನಲ್ಲೀಗ ಡಿನ್ನರ್ ಮೇಲೆ ಡಿನ್ನರ್. ಹೌದು, ಕುಂದಾನಗರಿಯಲ್ಲೂ ಕೈ ನಾಯಕರು ಡಿನ್ನರ್ ಮೇಲೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದ ಬೆನ್ನಲ್ಲೇ ಟಗರು ಟೀಮ್ ಡಿನ್ನರ್ ಮೀಟಿಂಗ್ ಮಾಡಿ ರಣತಂತ್ರ ಹೆಣೆದಿದ್ದಾರೆ ನೋಡಿ. ಅಷ್ಟಕ್ಕೂ ಸಾಹುಕಾರ್ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು ಬನ್ನಿ ನೋಡೋಣ. ಮತ್ತೆ ಕೈ ನಾಯಕರಿಂದ ಸರಣಿ ಡಿನ್ನರ್ ಮೀಟಿಂಗ್. ಸಿಎಂಗೆ ಬಲ ತುಂಬಿದ ಜಾರಕಿಹೊಳಿ ಡಿನ್ನರ್ ಸಭೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಹುಕಾರ್ ಅಭಯ. ಬೆಳಗಾವಿ ಚಳಿಗಾಲದ ಅಧಿವೇಶನದ ನಡುವೆ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯದ ಡಿನ್ನರ್ ಪಾರ್ಟಿ ಜೋರಾಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ಆಪ್ತರ ಬಳಗಕ್ಕೆ ಔತಣ ಕೂಟವನ್ನ ಆಯೋಜನೆ ಮಾಡಿದ್ರು. ಡಿಕೆಶಿ ಟೀಮ್ ದೆಹಲಿ ಪ್ರವಾಸ ಮಾಡಿ ಹೈಕಮಾಂಡ್ ಮುಂದೆ ಹಕ್ಕು ಮಂಡನೆ ಮಾಡಿದ ಬೆನ್ನಲ್ಲೇ ಟಗರು ಟೀಮ್ ಇದೀಗ ಫುಲ್ ಆಕ್ಟಿವ್ ಆಗಿದೆ. ಡಿಕೆಶಿ ಕಳೆದ ವಾರ ಡಿನ್ನರ್ ಮೀಟಿಂಗ್ ಮಾಡಿದ ಬಳಿಕ ಈ ವಾರ ಸಿಎಂ ಟೀಮ್ ಸಾಲು ಸಾಲು ಡಿನ್ನರ್ ಸಭೆ ಮಾಡಿ ಚರ್ಚೆ ನಡೆಸಿದೆ. ನಾವೇನು ಹೊಸದೇನಲ್ಲ, ಪ್ರತಿ ಸಾರಿ ಡಿನ್ನರ್ ಸಭೆ ಆಗ್ತೇವೆ. ಬೆಳಗಾವಿಯಲ್ಲಿ ಕೂಡ ಪೂರ್ತಿ ಇದೆ ಉಳಿಸೋದಲ್ಲ, ಅಷ್ಟೇ ಸೀಮಿತವಾಗಿರುವಂತ ಇದು ಕಾರ್ಯಕ್ರಮ. ಡಿನ್ನರ್ ಪಾರ್ಟಿ ಅಷ್ಟೇ ಹೇಳ್ಬೋದು, ಪಾರ್ಟಿಕ್ಸ್ ಅಲ್ಲ, ಡಿನ್ನರ್ ಪಾರ್ಟಿ ಹೇಳ್ಬೋದು. ಅದಕ್ಕೆ ಹೇಳ್ಬೋದು, ಅಲ್ಲಿ ಕೂಡ ಸಾಕು ಸರಿ ಕೂಡಿದ್ವಿ. ಮತ್ತೆ ಬೆಂಗಳೂರಲ್ಲಿ ಹೋಗಿ ಕೂಡಬಹುದು, ಅದೇನು ಹೊಸದೇನು. ಕೆಲವೇ ಜನ ಆಯ್ತದ ಸಚಿವರು ಮಾತ್ರ ನಿನ್ನೆ ಸೇರಿದೆ ಅಷ್ಟೇ. ಡಿನ್ನರ್ ಮೀಟಿಂಗ್ನಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ, ಆಪ್ತ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹ್ಮದ್ ಖಾನ್, ಎಂಸಿ ಸುಧಾಕರ್, ಕಾನೂನು ಸಲಹೆಗಾರ ಪೊನ್ನಣ್ಣ ಭಾಗಿಯಾಗಿ ಚರ್ಚೆ ನಡೆಸಿದ್ದಾರೆ. ರಾಜಕೀಯ ವಿದ್ಯಮಾನಗಳ ಬಗ್ಗೆಯೇ ಹೆಚ್ಚಾಗಿ ಚರ್ಚೆ ಮಾಡಿದ್ದಾರೆ. ಈ ಬಳಿಕ ಇಂದು ಸಿದ್ದರಾಮಯ್ಯ ನಾನೇ ಪೂರ್ಣಾವಧಿ ಸಿಎಂ ಅಂತ ಘೋಷಣೆ ಮಾಡಿ ತೊಡೆ ತಟ್ಟಿದ್ದಾರೆ. 2.5 ವರ್ಷದ ಒಪ್ಪಂದ ಏನೂ ಇಲ್ಲವೆಂದಿರೋದು ಡಿನ್ನರ್ ಸಭೆಯಲ್ಲಿ ತೆಗೆದ ನಿರ್ಧಾರ ಅನ್ನಲಾಗ್ತಿದೆ. ಅಲ್ಲದೆ ನಿನ್ನೆ ರಾತ್ರಿಯ ಡಿನ್ನರ್ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯಗೆ ಸಚಿವರ ಸಹಕಾರ ಸಪೋರ್ಟ್ ಸಿಕ್ಕಿರೋದು ಬೂಸ್ಟ್ ಕೊಟ್ಟಂತಾಗಿದೆ. ಬೆಂಗಳೂರು ನಂತರ ಬೆಳಗಾವಿಯಲ್ಲಿ ಸಾಲು ಸಾಲು ಡಿನ್ನರ್ ಸಭೆಗಳಲ್ಲಿ ಸಿಎಂ ಸ್ಥಾನದ ಬಗ್ಗೆಯೇ ಚರ್ಚೆಯಾಗಿರೋದು ವಿಶೇಷವಾಗಿದೆ. ಹೀಗಾಗಿ ಡಿನ್ನರ್ ಮೀಟಿಂಗ್ಗಳು ಹೈಕಮಾಂಡ್ ನಾಯಕರಿಗೂ ನುಂಗಲಾರದ ತುಪ್ಪದಂತಾಗಿದೆ. ಇನ್ನು ಅಧಿವೇಶನದ ಬಳಿಕ ಸಿಎಂ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾತುಕತೆಗೆ ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ನೀಡುವ ಸಾಧ್ಯತೆ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.